ಗೈಸ್, ಈಗ ನಾನು ಒಂದು ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೇ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು 95% ಇದೆ. ಇವಾಗ ನಾನು ಓಡೋ ಟ್ರಿಪ್ಪು 0 ಮಾಡ್ಕೊಂಡಿದ್ದೀನಿ ಆಲ್ರೆಡಿ. 118 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ನೋಡೋಣ ಇವರು ಹೇಳೋಷ್ಟು ಕ್ಲೇಮ್ ಮಾಡ್ತಾರಾ ಇಲ್ವಾ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸಿಟಿ ಯೂಸ್ಗೆ ಇದು ಯಾವ ಥರ ಇದೆ ಬೆಂಗಳೂರಲ್ಲಿ ಓಡಾಡೋಕ್ಕೆ. ಯಾಕಂದರೆ ಚಾರ್ಜಿಂಗ್ ಸ್ಟೇಷನ್ ಎಲ್ಲ ಕಡೆ ಇದೆ, ನಾನು ನೋಡ್ದಂಗೆ ನಮ್ಮ ಏರಿಯಾದಲ್ಲಿದೆ. ಬೇರೆ ಕಡೆ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಇವತ್ತು ಸುಧಾಡ್ತೀನಲ್ವ ಗೊತ್ತಾಗುತ್ತೆ. ಇದರಲ್ಲಿ ಏನು ಅಂದರೆ ಪೀಸಾಗಿ ಹೋಗ್ಬೋದು. ಇನ್ನೊಂದು ಚಾರ್ಜರ್ ಸ್ಟೇಷನು ತುಂಬ ಇದೆ ಅಲ್ವಾ, ಯಾವುದೂ ಟೆನ್ಷನ್ ಬರೋಲ್ಲ. ನೋಡೋಣ. ಇದರಲ್ಲಿ ಹೇಗಂದರೂ ನನ್ನ ಫೋನ್ ಕನೆಕ್ಟ್ ಆಗಿದೆ. ಯಾವುದೇ ಕಾಲ್ಸ್ ಬಂದರೂ ಎಲ್ಲ ಮೇಲ್ಗಡೆನೇ ಕಾಣಿಸುತ್ತೆ. ಇಂಟರ್ಕಾಮಲ್ಲಿ ಪಿಕ್ ಮಾಡ್ಕೋಬೋದು, ಇದರಲ್ಲೇ ಪಿಕ್ ಮಾಡ್ಬೋದು. ಈ ಗಿಂಬಲ್ ಇದೆಯಲ್ಲ ಇದರಲ್ಲೇ ನಾವು ಕಾಲ್ ಕಟ್ಟು ಮಾಡ್ಬೋದು, ಪಿಕ್ಕು ಮಾಡ್ಕೋಬೋದು, ಸಾಂಗ್ ಚೇಂಜ್ ಮಾಡ್ಬೋದು, ಸಾಂಗ್ ಪಾಸ್ ಮಾಡ್ಬೋದು, ಆಮೇಲೆ ಗೂಗಲ್ ಮ್ಯಾಪ್ ಹಾಕೋಬೋದು. ತುಂಬ ಆಪ್ಷನ್ ಇದೆ, ಚೆನ್ನಾಗಿದೆ. ನೋಡೋಣ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಬೆಂಗಳೂರಲ್ಲಿ ಓಡಾಡೋಕ್ಕೆ ಯಾವ ಥರ ಇರುತ್ತೆ. ಪೆಟ್ರೋಲ್ ಬೈಕ್ ಬೆಸ್ಟಾ ಇಲ್ಲ EV ಬೆಟರಾ. ನಾನು ಹೋಗೋದು ಮೋಸ್ಟ್ಲಿ ಒಂದು 36 ಕಿಲೋಮೀಟರ್ಸ್ ಆಗುತ್ತೆ ನಾನು ಹೋಗಿ ಬರೋಕ್ಕೆ. 18 ಕಿಲೋಮೀಟರ್ಸು. ನೋಡೋಣ. ಫಸ್ಟು ಏರ್ ಹಾಕ್ಸ್ಕೋಬೇಕು ಗೈಸ್. ಏನು ಮಾಡೋಣ, ಏರ್ದೊಂದೇ ಪ್ರಾಬ್ಲಮ್, ಎಲ್ಲೂ ಸಿಗೋದಿಲ್ಲ ಈ ನಡುವೆ. ಫ್ಯೂಲ್ ಪಂಪಲ್ಲಿ ಹೋಗಿ ಹಾಕ್ಸೋಣ ಅಂದರೆ ನಮ್ಮದು ಬೇರೆ ಎಲೆಕ್ಟ್ರಿಕ್ಕು ಒಂಥರ ನೋಡ್ತಾರೆ ಜನ. ಗೈಸ್, ನೀವ್ಯಾರಾದರೂ ಏರ್ ಥರ ತೊಗೊಂಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಓಡೋಮೀಟರ್ ಎಷ್ಟು ಓಡಿದೆ, ಈಗ ನಿಮಗೆ ಹೇಗಿದೆ ಸರ್ವೀಸು, ಆಮೇಲೆ ನೀವು ಯೂಸ್ ಮಾಡ್ತಾಯಿದ್ರಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಇದೇ ಥರ ನೆಕ್ಸ್ಟು ವೀಡಿಯೋಗಳು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಾನು ಮ್ಯಾಕ್ಸಿಮಮ್ ಸ್ಪೀಡು 50-60 ಇರ್ತೀನಿ. ಈಕೋ ಮಾಡಲ್ಲೇ ಓಡಿಸ್ತೀನಿ. ಇವತ್ತು ಒಂದು ದಿವಸ ಈಕೋ ಮಾಡಲ್ಲಿ, ಒಂದು ದಿವಸ ನೆಕ್ಸ್ಟ್ ನೆಕ್ಸ್ಟ್ ಡೇ ನಾನು ರೈಡ್ ಮಾಡಲ್ಲಿ ರೈಡ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಆವ್ರೇಜ್ ಎಷ್ಟು ಬರುತ್ತೆ. ಟ್ರಾಫಿಕ್ ಒಂದು ಇಲ್ಲ ಅಂದರೆ ಸಾಕು, ಆರಾಮಾಗಿ ಹೋಗ್ಬೋದು. ಇನ್ನೊಂದೇನು ಯೂಸ್ಫುಲ್ ಆಗುತ್ತೆ ಅಂದರೆ, ಯಾರಿಗಾದರೂ ಬೆಂಗಳೂರಲ್ಲಿ ಓಡಾಡ್ತಾ ಇರ್ತಾರಲ್ಲ ಅವ್ರಿಗೆ ಇವಾಗ ಗೂಗಲ್ ಮ್ಯಾಪು ಈಸಿಯಾಗಿ ಸಿಕ್ಬಿಡುತ್ತೆ. ಇದರಲ್ಲಿ ಫೋನ್ ಹೋಲ್ಡರ್ ಹಾಕೋ ಅವಶ್ಯಕತೆ ಇಲ್ಲ. ಬೇರೆ ಯಾವುದರ ಕೆಲಸ ಮಾಡ್ತಾಯಿದ್ರೆ ಹಾಕ್ಕೊಳ್ಳೇಬೇಕು. ನಾರ್ಮಲಾಗಿ ಗೂಗಲ್ ಮ್ಯಾಪ್ ಯೂಸ್ ಮಾಡೋರಿಗೆ ಟೆನ್ಷನ್ ಇಲ್ಲ, ಆರಾಮಾಗಿ ಇದರಲ್ಲೇ ಎಲ್ಲ ಸರ್ಚ್ ಮಾಡ್ಕೊಂಡು ಹೋಗೋದು. ನನಗೆ ಇವಾಗ ಗೊತ್ತು ನಾನು ಹೋಗೋ ರೂಟು, ನಾನು ಯೂಸ್ ಮಾಡಿದ್ದೀನಿ ಗೂಗಲ್ ಮ್ಯಾಪು, ಕರೆಕ್ಟಾಗಿ ಯೂಸ್ ಆಗುತ್ತೆ. ಇವಾಗ ನಮ್ಗೆ ಗೊತ್ತಿರೋ ರೋಡಲ್ಲೇ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಟೆಸ್ಟ್ ಮಾಡಿದ್ರೆ ನಾವು ಡೈಲಿ ಓಡಾಡೋ ರೂಟಲ್ಲೇ ಕರ್ಕೊಂಬರುತ್ತಲ್ವ, ಆವಾಗ ಗೊತ್ತಾಗ್ಬಿಡುತ್ತೆ ಹೇಗೆ ವರ್ಕ್ ಆಗ್ತಾಯಿದೆ ಗೂಗಲ್ ಮ್ಯಾಪು ಎಲ್ಲ. ಸಿಟಿ ಈ ಟ್ರಾಫಿಕಲ್ಲಿ ಓಕೆ, ಪಿಕಪ್ ಇದೆ. ಇವಾಗ ನಾರ್ಮಲ್ ಎಲ್ಲರ ಏರ್ ಸ್ಟೇಷನ್ ಸಿಕ್ಕರೆ. ಈ ರೋಡು ಎಷ್ಟು ದಿವಸದಿಂದ ಹಿಂಗೆ ಇದೆ ಅಂದರೆ, ಎಷ್ಟೋ ವರ್ಷಗಳಿಂದ ಹಿಂಗೆ ಇದೆಯಪ್ಪ. ಯಾವಾಗ ಸರಿ ಮಾಡ್ತಾರೋ ಈ ರೋಡ್ನ. ಹಿಂಗೆ ಹತ್ತಿಸ್ಕೊಂಡು ಹೋಗ್ತಾರೋ ಬ್ರೇಕ್ ಹಿಡಿಯೋ ಅವಶ್ಯಕತೆಯೂ ಇಲ್ಲ. ಹಂಗೆ ನಂಗೆ ಎಕ್ಸಲೇಟರಲ್ಲೇ ಕಂಟ್ರೋಲ್ ಮಾಡ್ಕೋಬೋದು ಆರಾಮಾಗಿ. ಗ್ಲೌಸು ತುಂಬ ದಿವಸ ಆಯಿತು ಹಾಕ್ಕೊಂಡು, ತುಂಬ ಅನ್ಕಂಫರ್ಟಬಲ್ ಆಗ್ತಾಯಿದೆ. ಇನ್ನು ಬ್ರೇಕಿನ್ ಆಗಿಲ್ಲ. ಲಾಸ್ಟ್ ರೈಡ್ ಮಾಡಿದಾಗ ಹಂಗೆ ಇಕ್ಕಿದ್ನಲ್ವ, ಅದು ಬ್ರೇಕಿನ್ ಆಗಬೇಕು, ಕರೆಕ್ಟಾಗಿ ಆಗಿಲ್ಲ. ರೆಕಾರ್ಡ್ ಆಗ್ತಾಯಿದೆಯಾ? ಲಾಸ್ಟ್ ಟೈಮ್ ಹೇಗಿದೆ ಇದೇ ಥರ ಎಲ್ಲ ಚೆನ್ನಾಗಿ ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ರೆಕಾರ್ಡ್ ಬಟನ್ನೇ ಪ್ರೆಸ್ ಮಾಡಿರಲಿಲ್ಲ ನಾನು. ಇನ್ನೊಂದೇನು ಅಂದರೆ, ಬೇರೆ ಎಲೆಕ್ಟ್ರಿಕ್ಗೆ ಹೋಲಿಸ್ಕೊಂಡ್ರೆ ಏತರಲ್ಲಿ ಸೌಂಡ್ ಬರುತ್ತಲ್ಲ, ಬೆಲ್ಟ್ ಸೌಂಡು, ಅದರಿಂದ ಗೊತ್ತಾಗುತ್ತೆ ಯಾವುದೋ ಗಾಡಿ ಆ ಪಕ್ಕದಲ್ಲಿರೋಂಗೂ ಗೊತ್ತಾಗುತ್ತೆ ಯಾವುದೋ ಗಾಡಿ ಬರ್ತಾಯಿದೆಯಪ್ಪ ಅಂತ. ಈ ಬೇರೆ ಎಲೆಕ್ಟ್ರಿಕ್ ಗಾಡಿಗಳಂತೂ ಸೈಲೆಂಟಾಗಿ ಹೋಗ್ಬಿಡ್ತವೆ, ಪಕ್ಕದಲ್ಲಿ ಬಂದು ಆರ ನೋಡಿದಾಗಲೇ ಗೊತ್ತಾಗೋದವು. ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ? ನಿಮ್ಮ ಪಕ್ಕದಲ್ಲಿ ಯಾವ್ದಾರ ಎಲೆಕ್ಟ್ರಿಕ್ ಗಾಡಿ ಬಂದಾಗ ಗೊತ್ತಾಗಲ್ಲ. ಆದರೆ ಈ ಸೌಂಡ್ ಕೇಳಿಸ್ಕೊಂಡು ನನಗೆ ಯಾವ್ದಾರ ಎಲೆಕ್ಟ್ರಿಕ್ ಗಾಡಿ ಹೋದರೆ ಅದು ಏತರ ಅನ್ನೋದೇ ಗೊತ್ತಾಗ್ಬಿಡುತ್ತೆ ಈ ಸೌಂಡಲ್ಲೇ. ಈ ನಡುವೆ ಏತರ್ ಸೇಲ್ಸ್ ಜಾಸ್ತಿ ಆಗ್ತಾ ಇರ್ಬೋದು ಅನಿಸುತ್ತೆ. ಯಾಕಂದರೆ ನಮ್ಮ ಏರಿಯಾದಲ್ಲಿ ಬರೀ ಏತರ್ಗಳೇ ಅವಪ್ಪ. ಆಲ್ಮೋಸ್ಟ್ ಎಲ್ಲ
ಕಲರ್ ತೊಗೊಂಡಿರೋದು ಬ್ಲೂ ಕಲರೇ ನಾನು ನೋಡಿರೋದು. ನಿಮ್ಮ ಕಣ್ಣಿಗೆ ಯಾವ ಕಲರ್ ಜಾಸ್ತಿ ಕಾಣಿಸಿರೋದೆ? ನನಗೆ ಜಾಸ್ತಿ ಕಾಣಿಸಿರೋದೆ ಬ್ಲೂನೇ. ಬ್ಲೂ ಬಿಟ್ಟರೆ ಬ್ಲ್ಯಾಕು, ಯಾಕೆಂದರೆ ಅವಾಗೆಲ್ಲ ಸ್ಟಾಕ್ ಇರಲಿಲ್ಲ. ಹೋಗ್ಬಿಡ್ತೀನಿ ಅಣ್ಣ. ಈ ಥರ ನೀವು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ನಾನೇನೋ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಅದಕ್ಕೆ ಹೆಂಗೆ ಬಂದೆ. ಯಾಕಂದರೆ ಅವ್ರಿಗೆ ಕಾಣಿಸಲ್ಲ ಮಿರರಲ್ಲಿ, ಅದು ಬ್ಲೈಂಡ್ ಸ್ಪಾಟ್ ಆಗುತ್ತೆ. ಆಮೇಲೆ ನಾವು ಏನು ಹೇಳೋಕ್ಕಾಗಲ್ಲ, ಅವಾಗ ನಮ್ಮದೇ ತಪ್ಪಿಟ್ಕೊಂಡು. ಇವಾಗ 3:40 ಆಗಿದೆ, ಎಷ್ಟೊತ್ತಿಗೆ ರೀಚ್ ಆಗುತ್ತೋ. ನನ್ನ ಬ್ರೂಟ್ಸ್ ಫೆಸ್ಟು ಅಷ್ಟೇ, ಬ್ಯಾಕ್ ಸೈಡು ಆರಾಮಾಗಿ ಒಂದು ಹೆಲ್ಮೆಟ್ ಇಡ್ಸುತ್ತೆ. ಅವರು ಒಂದು ಹೆಲ್ಮೆಟ್ ಕೊಟ್ಟಿರ್ತಾರೆ ಏತರ ಕಡೆಯಿಂದ, ಆ ಹೆಲ್ಮೆಟ್ ಕರೆಕ್ಟಾಗಿ ಇಡ್ಸುತ್ತೆ. ನೀವು ಯಾರ ಜೊತೆನಾದರೂ ಹೋಗಬೇಕು, ಇವಾಗ ಯಾರನ್ನಾರ ಮೀಟ್ ಆಗೋಕ್ಕೆ ಹೋಗ್ಬೇಕು, ಇಲ್ಲ ಯಾರನ್ನಾರು ಕರ್ಕೊಂಬರೋಕೆ ಹೋಗಬೇಕು ಅಂದರೆ ಆರಾಮಾಗಿ ಹೆಲ್ಮೆಟ್ಟು ಡಿಕ್ಕಿಲಿ ಇಕ್ಬಿಟ್ಟು ಆರಾಮಾಗಿ ಹೋಗ್ಬೋದು. ಈ ರೋಡ್ ನೋಡಿ ಗೈಸ್, ಎಷ್ಟು ಗ್ರೀನರಿ ಆಗಿದೆ ಅಂದರೆ ಈ ರೋಡು ಫುಲ್ಲು. ಬೇಕಾದ್ರೆ ಫುಲ್ ವೀಡಿಯೋ ನೋಡಿ. ಇವಾಗ ನಾನು ಹೋಗ್ತೀನಲ್ವಾ, ಫುಲ್ಲು ಗ್ರೀನರಿ ಆಗಿದೆ. ನೈಟ್ ಟೈಮಲ್ಲಿ ಏನರ ಈ ಸೈಡ್ ಬಂದುಬಿಟ್ರೆ ಎಷ್ಟು ಚಳಿ ಆಗುತ್ತೆ ಅಂದರೆ ಅಪ್ಪ. ನಾನು NS ಬಂದಿದ್ದರೆ ನಾನು ಈ ರೋಡಲ್ಲಿ ಒಂದು 60-70 ಇರ್ತಿದ್ದೆ ಇಷ್ಟೊತ್ತಿಗೆ. ಮುಂದೆಗಡೆ ಹಂಸಿದೆ. ಇದು ಮೋಸ್ಟ್ಲಿ HLX ಇರುತ್ತೆ ಅನಿಸುತ್ತೆ. ಎಲ್ಲ ಆರ್ಮಿಯವರು ಜಾಸ್ತಿ ಇರ್ತಾರೆ ಈ ಕಡೆ. ಫುಲ್ಲು ಗ್ರೀನರಿ ಇದೆ ಮಾತ್ರ. ನೋಡಿ ರೋಡ್ ನೋಡಿ, ರೋಡು ಚೆನ್ನಾಗಿದೆ. ಏರ್ಫೋರ್ಸ್ ಇದೆ ಅನಿಸುತ್ತೆ ಇಲ್ಲಿ. ಗೂಗಲ್ ಮ್ಯಾಪ್ ಹಾಕೋದು ಅಷ್ಟೇ ತುಂಬ ಈಸಿ. ಹೆಂಗೆ ಅಂದರೆ ಇಲ್ಲಿ ನೋಡಿ, ಈ ಬಟನ್ ಇದೆಯಲ್ಲ, ಇವಾಗ ನೋಡಿ ಇಲ್ಲಿ ವ್ಯೂ ನೋಡಿ, ಇವಾಗ ಮ್ಯಾಪ್ ವ್ಯೂ ಅಂತ ಹೊಡೆದ್ನಲ್ಲ, ಇವಾಗ ಮ್ಯಾಪ್ ವ್ಯೂ ಬರುತ್ತೆ. ಇವಾಗ ನಮ್ಗೆ ಹೆಂಗಂದ್ರೆ ರೋಡ್ ಗೊತ್ತಲ್ವ, ಆವಾಗ ಮತ್ತೆ ತಿರ್ಗಾ ನಾವು ಅದೇ ಥರ ಹೋಗ್ಬಿಟ್ಟು ಇಲ್ಲಿ ರೈಡ್ ವ್ಯೂ ಅಂತಿದೆ ನೋಡಿ. ಜಸ್ಟ್ ಮ್ಯಾಪ್ ವ್ಯೂಗೆ ಸ್ವಲ್ಪ ಹಿಂಸೆ ಆಗುತ್ತೆ, ಈ ಗ್ಲೌಸ್ ಹಾಕಿರೋದ್ರಿಂದ ನನಗೆ ಆ ಥರ ಆಯಿತು. ರೈಡ್ ವ್ಯೂಗೆ ಇಷ್ಟೇ ನಾರ್ಮಲ್, ಅದು ಯಾವ ಥರ ನಾವು ಮಾಡಿದ್ಮೇಲೆ ಅದನ್ನೇ ರಿವರ್ಸ್ ಮಾಡೋದು. ವ್ಯೂ ಮ್ಯಾಪಲ್ಲಿ ಹೋಗ್ಬಿಟ್ಟು ತಿರ್ಗಾ ರೈಡ್ ವ್ಯೂ ಅಂತ ಹೊಡೆಯೋದು ಅಷ್ಟೇ. ಇವಾಗ ನಮ್ಗೆ ಯಾವುದೇ ವಾಟ್ಸಪ್ಪಲ್ಲಿ ಆಗಲಿ ಯಾವುದೇ ಮೆಸೇಜ್ ಬಂದರೂ ಕಾಣಿಸ್ಬಿಡುತ್ತೆ, ಏನು ಫೋನ್ ತೆಗಿಯೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಹೋಗೋಕೆ ಹೋಗ್ಬಿಡಿ, ಯಾಕೆಂದರೆ ಎಲ್ಲ ರೈಟ್ಗೆ ಎಳೀತಾ ಇರ್ತಾರೆ. ಬೇಕಾದ್ರೆ ನೀವು ಲೆಫ್ಟಲ್ಲಿ ಏನು ಹೋಗ್ಬಿಡ್ಬೋದು, ಯಾಕೆಂದರೆ ಆಪೋಸಿಟ್ ಬರೋ ಗಾಡಿ ಕಾಣಿಸುತ್ತೆ ನಿಮಗೆ. ಅವ್ನು ರೈಟ್ಗೆ ಎಳೆಯೋದು ಗೊತ್ತೇ ಆಗೋಲ್ಲ, ಸಡನ್ನಾಗಿ ಎಳೆದ್ಬಿಟ್ರೆ ಅವಾಗ ನಿಮಗೆ ಹ್ಯಾಂಡಲ್ ಕಂಟ್ರೋಲ್ ಸಿಗೋಲ್ಲ. ಬ್ರೇಕು ಅಷ್ಟೇ, ಬೈಬ್ರೆ ಬ್ರೇಕ್ ಕೊಟ್ಟಿದ್ದಾರೆ, ಕ್ರೇಜಿ ಆಗಿದೆ. ABS ಒಂದು ಕೊಟ್ಬಿಟ್ಟಿದ್ರೆ ಇನ್ನೂ ಕ್ರೇಜಿ ಆಗಿರೋದು. ಇದು ರಪ್ಪ ಅಂತ ನಿಂತ್ಕೊಳ್ಳುತ್ತೆ ಮಾತ್ರ ಸಡನ್ನಾಗಿ. ಮೋಸ್ಟ್ಲಿ ನನಗೆ ಯಾವ ಥರ ಫೀಲ್ ಇದೆ ಅಂದರೆ, NS ಓಡಿಸ್ತೀನಲ್ವ, ಅದರಲ್ಲಿ ಒಂದು ಸ್ವಲ್ಪ ಕ್ರೇಜ್ ಇರುತ್ತೆ ಸ್ಪೀಡು. ಇದರಲ್ಲಿ ಆ ಕ್ರೇಜ್ ಒಂದು ಇಲ್ಲ ಅಷ್ಟೇ. ಅದು ಬಿಟ್ಟರೆ ಮಸ್ತು ಓಡ್ಸೋಕೆ ಮಾತ್ರ. ಈ ಸಿಟಿಯಲ್ಲಿ ಆರಾಮಾಗಿ ನಾವು ಓಡಾಡ್ಸ್ಕೊಂಡಿರ್ಬೋದು, ಯಾವುದೇ ಟೆನ್ಷನ್ ಇಲ್ಲದೆ. ಇದೊಂದು ಮಿರರ್ ಒಂದು ಟೈಟಾಗಿ ಕೊಟ್ಟಿದ್ದಾನೆ. ಸೊ ಹಿಂಗೆ ಏನಂತಾರಪ್ಪ, ಅದನ್ನ ಅಳ್ಳಾಡ್ಸೋಕ್ಕೂ ಆಗಲ್ಲ, ಆ ಥರ ಟೈಟಾಗಿದೆ. ನನಗೇನು ಬೇಜಾರಾಯಿತು ಅಂದರೆ, ನಾನು ತೊಗೊಂಡಿರೋ ಶೋರೂಮಲ್ಲಿ ನನಗೆ ಎಕ್ಸ್ಪ್ಲೇನೇ ಮಾಡಲಿಲ್ಲ. ಇವಾಗ ಅಪ್ಡೇಟ್ ಆದಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸರ್ ಅಪ್ಡೇಟ್ ಬಂದಮೇಲೆ ಕಾಲ್ ಮಾಡ್ತೀವಿ ಬನ್ನಿ ಸರ್ ಅಂತ. ನಾನು 15ನೇ ತಾರೀಕು ಗಾಡಿ ತೊಗೊಂಡಿದ್ದು. ಇವತ್ತು ಡೇಟ್ 22 ದಿವಸ ಆಯಿತು. ಇವತ್ತು 22 ಅಲ್ವಾ ಡೇಟು? 7 ಡೇಸ್ ಆಯಿತು ಅಂದ್ಕೊಂಡು. 7 ಡೇಸ್ ಆಯಿತು. 7 ಡೇಸ್ ಆಯಿತು. ಇದುವರೆಗೂ ಆಫೀಸ್ ಕಡೆಯಿಂದ ಒಂದು ಕಾಲ್ ಬರಲಿಲ್ಲ. ಎಲ್ಲ ನಾನೇ ಏನು ಇವಾಗ ಎಲ್ಲ ಯೂಟ್ಯೂಬಲ್ಲೇ ಸಿಕ್ಬಿಡುತ್ತೆ. ಒಂದು ಗಾಡಿ ಬಗ್ಗೆ ರಿವ್ಯೂ ಬೇಕಾ, ಅದರಲ್ಲಿ ಏನಿದೆ ಏನಿಲ್ಲ, ಫ್ಯೂಚರ್ ಏನಿದೆ ಎಲ್ಲ ಯೂಟ್ಯೂಬಲ್ಲೇ ಸಿಕ್ಬಿಡುತ್ತೆ. ನಾನು ತಿರ್ಗಾ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡಿದ್ನಲ್ವ, ಯಾವ ಟೆನ್ಷನ್ ಇರಲಿಲ್ಲ, ಎಲ್ಲ ನಾನೇ ಮಾಡಿಕೊಂಡೆ. ಏನೋ ಸ್ವಲ್ಪ ಕನ್ಫ್ಯೂಸ್ ಇದೆ, ನೋಡೋಣ ಒಂದು ಸತೀಶ್ ಅವರು ಯಾವಾಗ ಸರ್ವಿಸ್ ಇದೆ ಅಂತಲೂ ಸ್ವಲ್ಪ ಇನ್ಫಾರ್ಮ್ ಕೊಡಲಿಲ್ಲ ಅವರು. ಯೂಟ್ಯೂಬಲ್ಲಿ ಗೊತ್ತಾಯಿತು
5000 ಕಿಲೋಮೀಟ್ರಿಗೆ ಏನೋ ಸರ್ವಿಸ್ ಇದೆ ಅಂತ. ಬ್ರೇಕ್ ಪ್ಯಾಡ್ಸು ಯಾವ ಥರ ಉಳಿಸ್ಬೇಕು ಅಂದರೆ, ಈ ಹ್ಯಾಂಡಲ್ ಇದೆಯಲ್ವಾ, ಈ ಹ್ಯಾಂಡಲ್ಲು ಹ್ಯಾಂಡಲ್ ಅಂತೀನಿ ನೋಡಿ ನಾನು, ಈ ಎಕ್ಸಲೇಟರ್ ಇದೆಯಲ್ಲ ಅದರಲ್ಲೇ ನಾವು ಆರಾಮಾಗಿ. ಇನ್ನೊಂದು ಕ್ರೂಸ್ ಕಂಟ್ರೋಲು, ಲಾಸ್ಟ್ ಟೈಮು ವೀಡಿಯೋ ಮಾಡೋಟಲ್ಲಿ ಟ್ರಾನ್ಕ್ಷನ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟಿದೆ. ಸಾರಿ ಗೈಸ್, ನಾನು ಅಷ್ಟೊಂದು ತಿಳ್ಕೊಂಡಿರಲಿಲ್ಲ. ಯಾಕೆಂದರೆ ಅಲ್ಲಿ ಟಿ ಸಿ ಇದೆಯಲ್ಲ ಅದನ್ನು ನೋಡಿ ಟ್ರಾಕ್ಷನ್ ಕಂಟ್ರೋಲ್ ಮೈಂಡಲ್ಲೇ ಕೂತಿತ್ತು ನನಗೆ. ಅದಕ್ಕೆ ಅದು ಏನು ಹೇಳೋದು ಅನ್ನೋ, ಈ ರೈಟ್ಗೆ ಹೋಗ್ತಾಯಿದ್ರೆ ಲೆಫ್ಟ್ಗೆ ಹೋಗ್ತಾಯಿದ್ರೆ ರೈಟ್ಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಆಮೇಲೆ ವೀಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಇವಾಗ ರೈಟ್ಗೆ ಹೋಗ್ತೀನಿ, ಇಂಡಿಕೇಟರ್ ಹಾಕಿದ್ದೀನಲ್ವಾ, ಅದು ಆಟೋಮೆಟಿಕ್ ಆಫ್ ಆಗುತ್ತೆ ರೈಟ್ಗೆ ಹೋದ ತಕ್ಷಣ. ಇಂಡಿಕೇಟರ್ ಆಫ್ ಆಗಿದೆ. ಇವಾಗ ಕ್ರೂಸ್ ಕಂಟ್ರೋಲ್ ಇರಿ ಇಲ್ಲಿ ಬೇಡ ನೋಡಿ, ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವ್ ಮಾಡ್ತೀನಿ. ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವ್ ಆಯಿತು. ಇವಾಗ ನಾನು ಸ್ಪೀಡ್ 40ಗೆ ಸೆಟ್ ಮಾಡಿದ್ದೀನಲ್ವ, 40ಗೆ ಹೋಗುತ್ತೆ. ಇದು ಹೈವೇದಲ್ಲಿ ಯೂಸ್ ಆಗುತ್ತೆ, ಈ ಥರ ಸಿಟಿ ಟ್ರಾಫಿಕಲ್ಲಿ ಯೂಸ್ ಆಗೋಲ್ಲ. ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆಫ್ ಆಯಿತು. ಯಾಕಂದರೆ ಎಮರ್ಜೆನ್ಸಿ ಯಾರು ರೈಟ್ಗೆ ಎಳಿತಾರೋ ಲೆಫ್ಟ್ಗೆ ಎಳಿತಾರೋ ಅಂತ ಗೊತ್ತಾಗಲ್ಲ. ಬ್ರೇಕ್ ಹಿಡಿಬೋದು ನಮ್ಮ ಕಂಟ್ರೋಲಲ್ಲಿ ಇದ್ದರೆ. ಕ್ರೂಸ್ ಕಂಟ್ರೋಲ್ ಏನು ಅಂದರೆ ನಾವು ಸೆಟ್ ಮಾಡಿರೋ ಸ್ಪೀಡಲ್ಲೇ ಹೋಗ್ತಾ ಇರ್ತದೆ. ಆಮೇಲೆ ಸಡನ್ನಾಗಿ ನಮಗೆ ಗಾಂಡ್ಗಾಬ್ರೆ ಆಗ್ಬಿಟ್ರೆ ಏನು ಮಾಡೋಣ ಹೇಳಿ. ಒಂದು ಒಂದು ಸಿಕ್ಬಿಟ್ರೆ ಸಾಕಪ್ಪ ಇವಾಗ ಎಲ್ಲಾದರೂ. ಈ ಥರ ಸಿಟಿ ಕಮ್ಯುನಿಟಿಗೆ ನೋಡಿ, ಈ ಥರ ಟ್ರಾಫಿಕ್ ಇರುತ್ತಲ್ಲ, ಆ ಟೈಮಲ್ಲಿ ಆರಾಮಾಗಿ ಹೋಗ್ಬೋದು ಹಿಂಗೆ. ಈಕೋ ಮೋಡಲ್ಲಿ ಇವತ್ತು ರೈಡ್ ಮಾಡಿ ಹೇಗೆ ಅನಿಸುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ ನಾನು. ಏನು ಬೆಂಗಳೂರು ವೆದರು ಅಂದರೆ, ಆವಾಗಲೇ 1 ಅವರ್ ಬ್ಯಾಕ್ ಹೆಂಗೆ ಮಳೆ ಬಂತು ಅಂದರೆ, ಇವತ್ತೆಲ್ಲ ಮಳೆ ಏನೋ ಅಂದ್ಕೋಬೇಕು. ನೋಡಿದ್ರೆ ಬಿಸಿಲು ಹೊಡಿತಾ ಇದೆ. ನಾನು ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಸ್ಲೀವ್ಸ್ ಹಾಕೊಂಬಂದೆ, ಗ್ಲೌಸ್ ಹಾಕೊಂಬಂದೆ. ಗೈಸ್, ನಿಮ್ಗೇನು ಐಡಿಯಾ ಇದೆ ನಾನು ಈ ಬೈಕಲ್ಲಿ ಏನೇನು ಮಾಡ್ಬೋದು ಅದನ್ನು ಕಮೆಂಟಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ಮಾಡೋಣ, ನೀವು ಹೇಳಿದ್ದೆಲ್ಲ ಮಾಡೋಣ. ಬಿಸಿಲು ಹೆಂಗೆ ಹೊಡಿತಾ ಇದೆಯಪ್ಪ, ಹೆಲ್ಮೆಟ್ ಹಾಕ್ಕೊಳಕ್ಕಾಗಲ್ಲ. ಸೀಟ್ ಕಂಫರ್ಟ್ ಚೆನ್ನಾಗಿದೆ, ಆರಾಮಾಗಿ ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು. ಈ ಟ್ರಾಫಿಕಲ್ಲಿ ನಾನು ಏನರ ಎಣ್ಣೆ ಎತ್ಕೊಂಡ್ಬಂದಿದ್ರೆ ಹೀಟ್ ಹೆಂಗಾಗೋದು ಗೊತ್ತಾ? ಅದು ಬೇರೆ ನಾನು ಚಿನ್ನ ನೋಡ್ಕೊತೀನಿ. ಆ ಹೀಟ್ ಆದಾಗಂತೂ ಉರಿತದೆ ಕಾಲು ಹೆಂಗೆ ಉರಿತದೆ ಅಂದರೆ ನೋಡಿ. ನನಗೆಲ್ಲೋದ್ರೂ ಇವಿ ಕಾಣಿಸ್ತವೆ. ಮುಂದೆಗಡೆ ಹೋಗ್ತಾ ಇದೆಯಾ, ಬ್ಲ್ಯಾಕ್ ಕಲರ್ ಅನ್ಸೋದು ಅದು, ಗ್ರೇ ಕಲರ್ ಸಾರಿ. ಇನ್ನೊಂದು ಏನು ಮಾಡಿದ್ದಾನೆ ಅಂದರೆ, ಥರವೂ ಮುಂದೆಗಡೆ ನಂಬರ್ ಪ್ಲೇಟ್ ಹಾಕಿದಾನಲ್ವಾ, ಅದು ತುಂಬ ವೈಬ್ರೇಟ್ ಆಗುತ್ತೆ ಬರ್ತಾ. ಇವಾಗಲೇ ಸ್ಟಾರ್ಟಿಂಗ್ ಕಮ್ಮಿ ಇದೆ, ಮುಂದೆ ಫ್ಯೂಚರಲ್ಲಿ ಅದು ಜಾಸ್ತಿ ಆಗುತ್ತೆ. ನಾನು ಈಕೋ ಮೋಡಲ್ಲಿದ್ದೀನಿ, ಅವರು ರೈಡ್ ಮೋಡಲ್ಲಿ ಇರಿದ್ದಾರೆ ಅನಿಸುತ್ತೆ. ಅದಕ್ಕೆ ಆ ಥರ ಸ್ಪೀಡಲ್ಲಿ ಹೋಗ್ತಾಯಿದ್ದಾರೆ. ನೋಡಿ ಹೆಂಗೆ ಶೇಕ್ ಆಯ್ತು ಅದು. ಐಟಮ್ ಹಾಕೊಂಡು ಹೋಗೋಕ್ಕೂ ಸೈ, ಓಡಾಡೋಕ್ಕೂ ಸೈ. ಥರ ಅಂದರೆ ಥರ. ಬೇರೆ ಎಲೆಕ್ಟ್ರಿಕ್ಕು ಆಟೋ ಹೋಲ್ಡ್ ನೋಡಿ. ಇವಾಗ ಒಂದು ಸ್ವಲ್ಪ ರೋಡು ಸ್ಟಿಫ್ ಆಗಿದೆ ಅಂದರೆ ಅಪ್ಪಲ್ಲೇ ಇದೆ ಅಲ್ವಾ, ಅದಕ್ಕೆ ಆಟೋಮೆಟಿಕ್ ಆಟೋ ಹೋಲ್ಡು. ಬ್ರೇಕ್ ಹಿಡಿಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲೆಲ್ಲ ಇಲ್ಲಿ ಇಗ್ನಿಷನ್ ಆಫ್ ಕೊಟ್ಟಿರೋನು, ಅದನ್ನ ಆಫ್ ಮಾಡ್ಕೋಬೋದಾಯಿತು. ಅದ್ರ ಡಿಸೈನೇ ಬೇರೆ, ಇದ್ರ ಡಿಸೈನೇ ಬೇರೆ ಇದೆ ಸ್ವಲ್ಪ. ಥರ ಇದೆ ಅಂತೆಲ್ಲ ಅದನ್ನು ಫಾದರ್ ಮಾಡ್ಬಿಡೋಕೆ. ನೋಡಿ ಹಿಂದೆಗಡೆ ಕಾಣಿಸ್ತಾ ಇದೆ ಥರ ಬ್ಲ್ಯಾಕ್ ಕಲರು, ಹಿಂದೆ ಇರೋದು ಬ್ಲ್ಯಾಕು, ಸಾರಿ ಗ್ರೇ. ಏನು ಗ್ರೇ ಬ್ಲ್ಯಾಕ್ ಕಲರ್ ಕಂಡಂಗೆ ಕಾಣಿಸುತ್ತೆ. ಅವ್ರದ್ದು ಹಳೆ ಮಾಡಲ್. ಸ್ವಿಚ್ ಬಟನ್ ಇದೆಯಲ್ಲ, ಅದು ನೋಡಿದ್ರೆ ತುಂಬ ಜನ ಯಾವುದು ಹೊಸ ಮಾಡಲು ಯಾವುದು ಹಳೆ ಮಾಡಲ್ ಅಂತ ಗೊತ್ತಾಗಬೇಕು ಅಂದರೆ ಇಲ್ಲಿ ಸ್ವಿಚ್ ಮೋಡ್ ಇಲ್ಲ ಅಂದರೆ ಅದು ಹೊಸ ಮಾಡಲು. ಸುಮ್ಮನೆ ಅದು ವೇಸ್ಟ್ ಅನಿಸುತ್ತೆ ಅವ್ರು ಕೊಟ್ಟಿದ್ದು, ಯಾಕೋ ತೆಗ್ದಾಕ್ಬಿಟ್ರು. ಅಯ್ಯೋ ರೈಡ್ ಮಾಡಿದ್ರೆ ಹೋದರೆ ಆಗಲ್ವಲ್ಲಪ್ಪ. ಹೋಗ್ಬೋದು, ಈಕೋ ಮಾಡಲ್ ಹೋಗ್ಬೋದು. 50ರಲ್ಲಿ ಹೋಗ್ತಾಯಿದೆ. ಅಯ್ಯೋ ಈ ಸ್ಪೀಡು
ನೋಡಿ ಅವರೆಲ್ಲ ರೈಡ್ ಮಾಡಲು ಹೋಗ್ತಾಯಿದ್ದಾರೆ, ನಾನು ಒಬ್ಬನೇ ಈಕೋ ಮಾಡಲು ಹೋಗ್ತಾ ಇರೋದು. ಯಾಕಂದರೆ ನಾನು ವೀಡಿಯೋ ಮಾಡಬೇಕು, ಅದಕ್ಕೆ ಈಕೋ ಮಾಡಲು ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡ್ಬಿಡ್ತಿದ್ದೆ ಎಷ್ಟೊತ್ತಿಗೆ. ನಮ್ಗೆ ಸ್ಪೀಡ್ ಅಂದ್ರೇ ಇಷ್ಟ. ಈ ಥರ 50-60ರಲ್ಲಿ ಹೋಗೋ ಅಭ್ಯಾಸನೇ ಇಲ್ಲ ನಮ್ಗೆ. ಇನ್ನೊಂದೇನು ಗೊತ್ತಾ, ಈ ಗ್ರಿಪ್ಪರ್ನ ಹಿಂಗೆ ಹಿಡ್ದು ಇಲ್ಲಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 2 ಡೇಸಿಂದ ನನಗೆ ಆ ಥರ ಆಗ್ತಾಯಿದೆ ಈ ಓಡಿಸ್ಬಿಟ್ಟು ಬಂದಾಗ. ಯಾಕಂದರೆ ಅದು ಇನ್ನೂ ಅಭ್ಯಾಸ ಕುಂತಿಲ್ವಲ್ಲ, ಹ್ಯಾಂಡಲ್ ಎಣ್ಣೆಸ್ತಾದ್ರೆ ಸ್ಮೂತಾಗಿದೆ. ಏನು 2 ಬೆರಳಲ್ಲಿ ಹಿಂಗಂದರೆ ಹೋಗ್ಬಿಡುತ್ತದೆ. ಇದಂಗಲ್ಲ, ಒಂದು ಸ್ವಲ್ಪ ಪುಷ್ ಮಾಡಬೇಕು. ಅಯ್ಯಬ್ಬ, ಸೀಟು ಒಳ್ಳೆ ಸೋಫಾ ಮೇಲೆ ಕುತ್ಕೊಂಡಾಗಿದೆ. ಆರಾಮಾಗಿ ನೆಮ್ಮದಿ ಕಾಲು ಇಟ್ಕೊಂಡು ಒಂದೇ ಕೈಯಲ್ಲಿ ಓಡಿಸ್ಕೊಂಡು ಆರಾಮಾಗಿ ಹೋಗೋದಪ್ಪ. ಅಯ್ಯೋಯ್ಯೋ, ರೆಕಾರ್ಡಿಂಗ್. ನಾನೊಂದು ವಿಡಿಯೋದಲ್ಲಿ ನೋಡಿದೆ, ಆ ಥರ BH ಭಾರತ್ ರಿಜಿಸ್ಟ್ರೇಷನ್ ಅಂತ ಏನೋ ಹೇಳ್ತಾರಂತ. ಅದಕ್ಕೆ ಅಂದರೆ ಅವ್ರದ್ದು ಎಲ್ಲ ಕಡೆ ಕಂಪ್ನಿ ಇರುತ್ತಂತೆ, ಅದಕ್ಕೋಸ್ಕರ ಅವರೆಲ್ಲ ಕಡೆ ಓಡಾಡ್ತಾರಲ್ಲ, ಅದಕ್ಕೆ ಆ ಥರ ನಂಬರ್ ಕೊಡ್ತಾರಂತೆ. ಇನ್ನೊಂದು ಆ ಥರ ಆಕ್ಸೆಸರೀಸ್ ಹಾಕ್ಸೋಕೋಗ್ಬಿಟ್ರಪ್ಪ ನೀವು, ಗಾಡಿ ಲುಕ್ಕೇ ಹಾಳಾಗೋಗುತ್ತೆ. ಅದು ಸೇಫ್ಟಿನೇ ಅಲ್ಲ, ಅದು ಇನ್ನೂ ಡ್ಯಾಮೇಜ್ ಮಾಡುತ್ತೆ ಗಾಡಿನ. ಅದು ವೇಟ್ ಹಾಕಿದಾಗ ನೀವು ಗಾಡಿ ಪಿಕಪ್ಪೇ ಎತ್ತುಕೊಳ್ಳಲ್ಲ, ಅಷ್ಟು ಮೆಟಲ್ ನೀವು ಹಾಕಿದ್ರೆ ಗಾಡಿ ಮೇಲೆ. ನೀವೇನು ಆಫ್ ರೋಡ್ಗೆ ಹೋಗಿ ಆಫ್ ರೋಡಲ್ಲಿ ಏನಾರ ಎತ್ಕೊಂಡು ಹೋಗ್ತೀರಾ, ಬಿದ್ದರೆ ಏನೋ ಒಬ್ಬಳು ಗಾಡಿ ಬಿದ್ದರೆ ಏನೋ ಕ್ರ್ಯಾಶ್ ಕಾರ್ಡು ಸೇಫ್ ಮಾಡೋಕ್ಕೆ. ಸಿಟಿಯಲ್ಲಿ ಓಡೋರ್ಗೆ ಅದು ಅವಶ್ಯಕತೆನೇ ಇಲ್ಲ. ಅಲ್ಲೊಂದು ಏತರು ಆಳ್ತಾಯಿದೆ. EV ಕಂಪ್ನಿನ ಆಳಬೇಕು. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ, ಇವ್ರೇನು ಹೋಗ್ತವ್ರ ಏನು ಡ್ಯಾನ್ಸ್ ಆಡ್ತವ್ರ? ಇಲ್ಲಿ ಸಿಗ್ನಲ್ ಬಿಟ್ಟವ್ರೆ. ಸ್ಟ್ರೈಟ್ ಹೋಗ್ತೀನಿ ನಾನು, ನನಗೆ ಎಕ್ಸ್ಪ್ಲೋರ್ ಮಾಡ್ಬೇಕು. ಅಣ್ಣ ಸ್ವಲ್ಪ ರೈಟಲ್ಲಿ ನೋಡೋಣ, ನಮ್ಮಂಥ ಬಡವರು ಬರ್ತಾ ಇರ್ತೀವಿ ಈ ಕಡೆಯಿಂದ. ಪೊಲೀಸ್ ಬೇಟೆ ಸೈಕು, ಕಾರ್ನರ್ ಹೆಂಗಲ್ಲಿ ಹಿಡಿತವ್ರಪ್ಪ. ಕಾರ್ನರ್ ಹೆಂಗಲ್ಲಿ ಹಿಡಿತಾ ಇರ್ತಾರ, ಅವರು ನಿಲ್ಸ್ಕೊಂಡು ಏನೋ ಚೆಕ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ದೊಡ್ಡ ಗಾಡಿ ಬಂದರೆ ಮುಗೀತಷ್ಟೆ, ನಿಂತ್ಕೋಬೇಕು. ಅಣ್ಣ ಮುಂದೆ ಕಡೆ ಒಂದು ಹಂಸಿದೆ. ಇದೆ. ಮಿರರು ಅಷ್ಟೇ, ವಿಸಿಬಿಲಿಟಿ ಜಾಸ್ತಿ ಇದೆ, ದೊಡ್ಡದಾಗೂ ಇದೆ, ಲುಕ್ಕಾಗೂ ಇದೆ, ಚೆನ್ನಾಗಿ ಕಾಣಿಸುತ್ತೆ ಗಾಡಿಗೂ. ನಮ್ಮ ಆಲ್ಮೋಸ್ಟ್ ರೈಡರೆಲ್ಲ ಏನು ಗೊತ್ತಾ, ಮಿರರ್ನ ತೆಗಿಯೋದು ಲುಕ್ಕಿಗೋಸ್ಕರ. ಆದರೆ ಇದರಲ್ಲಿ ಲುಕ್ ಇದೆ, ಮಿರರ್ ಇಲ್ಲ ಅಂದ್ರೂ ಲುಕ್ ಇದೆ, ಮಿರರ್ ಹಾಕಿದ್ರೂ ಲುಕ್ ಇದೆ. ಮೊದಲೆಲ್ಲ ಆಲ್ಮೋಸ್ಟ್ NSಲ್ಲಿ ಮಿರರೇ ಆಗ್ತಾ ಇರಲಿಲ್ಲ ಯಾರು, ಯಾಕೆಂದರೆ ಅದು ಮಿರರ್ ಇಲ್ಲ ಅಂದ್ರೇ ಲುಕ್ಕು. ಇವರು ಮಿರರ್ ಹಾಕಿದ್ರೆ ಲುಕ್ಕೇ ಇರೋಲ್ಲ. ಅದು ಒಂದು ಏರ್ ಶಾಪು ಕಾಣಿಸ್ಲಿಲ್ವಲ್ಲ ನನಗೆ ಇವತ್ತು. ಸಸ್ಪೆನ್ಷನ್ನು ಅಷ್ಟೇ ಆರಾಮಾಗಿದೆ, ಏನೋ ಸ್ವಲ್ಪ ಹಾಡಾಗಿದೆ ಅಂತ ಫೀಲ್ ಆಗಲ್ಲ. ಓಕೆ, ನಮ್ಮ ಬೆಂಗಳೂರು ರೋಡ್ಸ್ಗೆ ಸೀಟ್ ಕಂಫರ್ಟ್ ಇರೋದ್ರಿಂದ ಸಸ್ಪೆನ್ಷನ್ ಏನು ಅಷ್ಟೊಂದು ಇದು ಆಗಲ್ಲ. ಮಿರರ್ ಒಂದು ಸ್ವಲ್ಪ ಗಾಡಿಗಿಂತ ದೊಡ್ಡ ಅನಿಸುತ್ತೆ, ಎಲ್ಲಿ ಟಚ್ ಆಗಿಬಿಡುತ್ತೋ ಅನ್ನೋ ಭಯ ಬೇರೆ. ಈ ಕಡೆ ಫಸ್ಟು ಗಾಡಿ ತೊಗೊಂಬರೋ ಟೈಮಲ್ಲಿ ನನಗೆ ಹಂಗೆ ಮಿರರ್ಗೆ ಟಚ್ ಆಗಿಬಿಟ್ಟಿತ್ತು. ಥರ ಒಂದು ಗಾಡಿ ತೊಗೋಬೇಕು ಅಂತ ತಿಳ್ಕೊಂಬಿಟ್ರೆ ಅವ್ರಿಗೆ ರೋಡಲ್ಲಿ ಕಾಣಿಸೋದೆಲ್ಲ ಅದೇ ಗಾಡಿನೇ. ತುಂಬ ಜನಕ್ಕೆ ಇದಾಗಿರುತ್ತೆ ಅಲ್ವಾ? ನಿಜ ಹೇಳಿ, ನೀವು ಕಮೆಂಟ್ ಹಾಕಿ ನನಗೆ. ನೀವು ಏನಾರ ಒಂದು ವಸ್ತು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ, ಅದೇ ವಸ್ತು ನಿಮ್ಗೆ ಜಾಸ್ತಿ ಸಿಗೋದು, ಅದೇ ಕಾಣಿಸೋದು, ಅದೇ ನಿಮ್ಗೆ ಎಲ್ಲಿ ಹೋದ್ರೂ ಅದೇ ಕಾಣಿಸೋದು. ನಾನು ಅಷ್ಟೇ ಏತರ್ ತೊಗೋಬೇಕು ಅಂತ ಯಾವಾಗ ಡಿಸೈಡ್ ಆದ್ನೋ ಆವಾಗಿಂದನೇ ನನಗೆ ಏತರು ನಮ್ಮ ಏರಿಯಾದಲ್ಲಿ ಕಾಣಿಸಿದ್ದು. ಬೇರೆ ಟೈಮಲ್ಲೆಲ್ಲ ನನಗೆ ಅಷ್ಟೊಂದು ಅಬ್ಸರ್ವೇ ಮಾಡಿರಲಿಲ್ಲ ನಾನು. ಯಾವುದು ಇದಪ್ಪ ಬಿಸಿಲು ಅಣ್ಣ, ಇರೋಲ್ಲ. ಎತ್ತು ಹೊಡೆದೇ ಬಿಡಬೇಕು ಅನ್ಸುತ್ತೆ ನನಗೆ. ಮುಂದೆಗಡೆ ಟ್ರಾಫಿಕ್ ಇರೋದು ಕಾಣಿಸ್ತಾಳೆ, ಹಾರ ನೋಡಿತಾ ಬಿದ್ದವನೆ.
ಚೇತಕ್ಕು, ಬಜಾಜ್ ಚೇತಕ್ಕು ಎಷ್ಟು ಕಂಪ್ಲೇಂಟು. ಈ ವಿಡಿಯೋಗಳು ನೋಡಿನೇ ಬೇಜಾರಾಗ್ಬಿಟ್ಟಿದೆಯಪ್ಪ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಯಾರಾದರೂ ಚೇತಕ್ ತೊಗೊಂಡಿರಿದ್ರೆ ಕಮೆಂಟ್ ಮಾಡಿ. ನಿಮಗೂ ಇದೇ ಥರ ಚೇತಕಲ್ಲಿ ಯಾವ್ದಾರ ಪ್ರಾಬ್ಲಮ್ ಬರ್ತಾಯಿದೆ ಎಲೆಕ್ಟ್ರಿಕ್ ಸ್ಕೂಟಿದಲ್ಲಿ. ಇನ್ನೊಂದೇನು ಅಂದರೆ ಅದ್ರದ್ದು ಹಿಂದೆಗಡೆ ನೋಡೋಕೆ ಲುಕ್ಕು ಅಷ್ಟೊಂದಿಲ್ಲ. ಅಯ್ಯೋ ಅಣ್ಣ, KTM ಅಣ್ಣ, ಹೋಗೋಣ. 55% ಬಂತಲ್ಲಪ್ಪ, 90 ಇತ್ತು. ಗೈಸ್, ಇವಾಗ ಟೈಮು 6 ಗಂಟೆ. ಮನೆಗೆ ಲೊಕೇಶನ್ ಹಾಕಿದ್ದೀನಿ. 76% ಇದೆ. 93 ಕಿಲೋಮೀಟರ್ಸ್ ಹೋಗ್ಬೋದು ಅಂತಿದೆ. ಗೂಗಲ್ ಮ್ಯಾಪು ನೈಸ್ ವರ್ಕ್ ಆಗ್ತಾಯಿದೆ. ಆಲ್ಮೋಸ್ಟ್ ನಾನು ಆಟೋ ಬ್ರೈಟ್ನೆಸ್ಸು ಮತ್ತು ಆಟೋ ಥೀಮ್ ಇಕ್ಬಿಟ್ಟಿದ್ದೀನಿ. ಮಾರ್ನಿಂಗ್ ಹೊತ್ತು ಲೈಟು, ನೈಟ್ ಟೈಮಲ್ಲಿ ಡಾರ್ಕು, ಆಟೋಮೆಟಿಕ್ಕು. ಇಂಟರ್ಕಾಮಲ್ಲಿ ಪೀಸಾಗಿ ಒಂದು ಸಾಂಗ್ ಹಾಕ್ಕೊಂಡು ಆರಾಮಾಗಿ ಹೋಗಲ್ವಾ. ಜಸ್ಟ್ ಹಿಂಗನ್ನಿ ಡಾಕ್ಯುಮೆಂಟ್ಸ್ಗೆ ಹೋಗಿ ನಿಮ್ಮ DL, ಆಮೇಲೆ ಇದು ಇನ್ಸೂರೆನ್ಸ್ ಕಾಪಿ ಎಲ್ಲ ನೀವು ಈ ಡಿಸ್ಪ್ಲೇದಲ್ಲೇ ಸೇವ್ ಮಾಡ್ಕೋಬೋದು. ಫೋನಲ್ಲಿ ಆ್ಯಪ್ ಬರುತ್ತಲ್ವ, ಅದರಲ್ಲಿ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ನಿಮ್ಮ RC ಕಾರ್ಡು, ನಿಮ್ಮ ಇನ್ಸೂರೆನ್ಸ್ ಕಾಪಿ, ಆಮೇಲೆ DL. ಯಾರು ಗಾಡಿ ಬೀಗ ಎತ್ತಿದ್ರೆ, ಸರ್ ಗಾಡಿ ಕೀ ಕೊಡಿ ಸರ್, ಗಾಡಿ ಕೀ ಕೊಟ್ಟರೆ ನಾವು ತೋರ್ಸೋಕ್ಕಾಗೋದು ಅಂತ ಹೇಳೋದು. ಚೆನ್ನಾಗಿದೆ ಅಲ್ಲ ಫ್ಯೂಚರು. ಜೊತೆಲಿ ಇಟ್ಕೊಂಡು ಓಡಾಡೋ. ಇವನೊಂದು ಲೈನಲ್ಲಿ ಹೋಗ್ತಾ ಇದ್ದಾನೆ, ತಿರ್ಗಾ ಶಟ್. ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಸೈಕಾಗಬೇಕು. ಬ್ರೇಕ್ ಪ್ಯಾಡ್ಸ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಅದು ಬಿಟ್ಟರೆ ಅದೇ ಆಟ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು. ಗೈಸ್, ನಾನು ಇನ್ನೇನು ಮನೆ ಹತ್ತತ್ರ ಇದ್ದೀನಿ. 7 ಕಿಲೋಮೀಟರ್ಸ್ ಇದೆ. 69% ಇದೆ ಇನ್ನು ಬ್ಯಾಟ್ರಿ. ಎಷ್ಟು ಕಿಲೋಮೀಟ್ರ್ ಓಡಿದೆ ಅನ್ನೋದನ್ನ ವೆಯ್ಟ್. ಇವಾಗೆಲ್ಲ ರೂಟ್ ಮ್ಯಾಪ್ ಗೊತ್ತಲ್ವಾ. ಜಸ್ಟು ಹೋಲ್ಡ್ ಮಾಡಿಕೊಂಡ್ರೆ ನ್ಯಾವಿಗೇಷನ್ ಅಲ್ಲಿ ಹೋಗ್ಬಿಟ್ಟು ರೈಡ್ ವೀವ್ ಅಂತ ಹೊಡೆದ್ರೆ, ಇವಾಗ ನಾನು 12 ಕಿಲೋಮೀಟರ್ಸ್ ಬಂದಿದ್ದೀನಿ. ಓಕೆನಾ. ಟೋಟಲ್ ಎಷ್ಟು ಅಂತ ನಾನು ನಿಲ್ಸಿದ ಮೇಲೆ ತೋರಿಸ್ತೀನಿ. ಯಾಕೆಂದರೆ ಇವಾಗ ರನ್ನಿಂಗಲ್ಲಿ ಇದೆಯಲ್ವಾ, ರನ್ನಿಂಗಲ್ಲಿರುವಾಗ ತೋರಿಸಲ್ಲ. ಏನಿದ್ರು ಕರೆಂಟು ನಾವು ಯಾವಾಗ ಗಾಡಿ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿಂದ ಹಿಡಿದು ನಾವು ಎಲ್ಲಿ ಗಂಟ ಹೋಗ್ತೀವಿ ಅಲ್ಲಿದು ತೋರಿಸ್ತಾ ಇರುತ್ತೆ. ಇವಾಗ ನಾನು ಟೋಟಲ್ 12 ಕಿಲೋಮೀಟರ್ಸ್ ಬಂದಿದ್ದೀನಿ. ಕಾರ್ನರಿಂಗು ಆಮೇಲೆ ಭಯ ಆಗಲ್ಲ. ನೀವು ಇವಾಗ ಹಿಂಗೆ ಡೌನ್ ಮಾಡಿದಾಗೂ ನಿಮಗೆ ಟಯರ್ ಸ್ಲಿಪ್ ಆಗುತ್ತೆ ಅನ್ನೋ ಥರ ಏನು ಭಯ ಅನಿಸಲ್ಲ. ಇನ್ನೊಂದೇನು ಅಂದರೆ ಕರೆಕ್ಟಾಗಿ ಏರ್ ಮೇಂಟೈನ್ ಮಾಡಿ. ಏರ್ ಇಲ್ಲ ಅಂದರೆ ಸ್ಲಿಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಗ್ರಿಪ್ ಇರಲ್ಲ ಅಷ್ಟೇ. ಬ್ರೇಕಿಂಗೇ ಯೂಸ್ ಮಾಡೋಂಗಿಲ್ಲ. ನಾನು ಈ ಬ್ರೇಕ್ ಪ್ಯಾಡ್ಸ್ನ ಆರಾಮಾಗಿ ಬಳಕೆ ಮಾಡ್ಕೋಬೋದು. ಈ ಥರ ಯೂಸ್ ಮಾಡಿದ್ರೆ ಬ್ರೇಕ್ ಪ್ಯಾಡ್ಸ್ ಹೆವಿ ತುಂಬ ಯೂಸ್ ಆಗುತ್ತೆ. ತುಂಬ ತಿಂಗಳು 5,000 ಕಿಲೋಮೀಟ್ರಿಗೆ ಸರ್ವಿಸ್ ಇರೋದು. ಸೌಂಡ್ ಇರೋದ್ರಿಂದ ನೋಡಿ, ಯಾರೋ ಹೋಗ್ತಾ ಇದ್ದಾರೆ ಅನ್ನೋ ಫೀಲ್ ಇರುತ್ತೆ. ಅಂದ್ಕೊಂಡೆ. ಗೈಸ್, ನೆಕ್ಸ್ಟು ನಿಮ್ಗೆ ನಾನು ತೋರಿಸ್ತೀನಿ. ಇನ್ನೇನು ಮನೆ ಹತ್ರ ಬಂದಾಗ ಅವಾಗ ನೋಡೋರಂತೆ ಎಷ್ಟಾಗಿರುತ್ತೆ. ಅವಾಗ 98% ಇತ್ತು. ಟೋಟಲ್ ಎಷ್ಟು ಕಿಲೋಮೀಟರ್ಸ್ ಅಂತ ನಾನೆಲ್ಲ ನಿಮಗೆ ವೀಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಆಯಿತು. ಗೈಸ್, ಇನ್ನೇನು ಬಂದೆ ನಂದು ಎಂಡ್ ಮಾಡೋ ಟೈಮಿಗೆ. ಇನ್ನು 64% ಇದೆ. 78 ಕಿಲೋಮೀಟರ್ಸ್ ಹೋಗ್ಬೋದು ಅಂತಿದೆ. ನಿಮಗೆ ತೋರಿಸ್ತೀನಿ ರೈಲ್ವೆ ಸೈಡ್ಗೆ ಹಾಕ್ಬಿಟ್ಟು ಎಷ್ಟು ಓಡಿಸಿದ್ದೀನಿ ಇವತ್ತು ಅಂತ. ಇವಾಗ ನೋಡಿ 18 ಕಿಲೋಮೀಟ್ರ್ ಆಗಿದೆಯಾ. ನಾನು ಟೋಟಲ್ 38 ಕಿಲೋಮೀಟ್ರ್, 39 ಅಂದ್ಕೊಳ್ಳಿ. ಇವಾಗ 800 ಮೀಟರ್ಸ್ ಹೋಗ್ತೀನಿ. 39 ಕಿಲೋಮೀಟ್ರದು 21 ಸ್ಪೀಡು. ಟೋಟಲ್ ಓಡಿರೋದು 39 ಕಿಲೋಮೀಟರ್ಸ್ ಅಂದರೆ ಗೈಸ್ 98% ಇತ್ತು. ಇವಾಗ 64% ಇದೆ. ನಿಮ್ಮ ಪ್ರಕಾರ ಎಷ್ಟು ಚಾರ್ಜಿಂಗ್ ಕನ್ಸ್ಯೂಮ್ ಮಾಡಿದೆ ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ.
ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.